to Shivamurthys academic class. So this is the continued video of the girl was AnneFrank. Since this lesson is little bit extensive, I am doing more videos relating to this lesson. Please watch the I where suggested box. In suggested box you can see that link of the previous video of this chapter. ಈ ಚಾಪ್ಟರ್ನ ಪ್ರೀವಿಯಸ್ ವಿಡಿಯೋ ನೀವು ಸಜೆಸ್ಟೆಡ್ ಮುಖಾಂತರ ನೋಡ್ಬೋದು, ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಆರ್ ಡೈರಿ ರಿವೈಸ್ ದ ಟ್ರಸ್ಟ್ ಶಿ ಪುಟ್ಸ್ ಇನ್ ಎ ವೈಸ್ ಫಾದರ್ಸ್, ಅಲ್ಲಿಂದ ನಾನು ಪಾಠ ಮಾಡ್ತಿದ್ದೆ. ಸೊ you know that AnneFrank don't like her mother because she don't understand the ecstasy of first rapturous kiss. ಅಂದ್ರೆ ಪ್ರಥಮವಾಗಿ ಈ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಏನಾಗುತ್ತೆ, ಈ ಕಿಸ್ ಮಾಡೋದೆಲ್ಲ ಏನು ಸಾಮಾನ್ಯ ಅದು, ಆದ್ರೆ ತಾಯಿ ತಾನೆ. ಸೊ ಅವಳು ಏನ್ ಮಾಡ್ತಾಳೆ, ಈ ಮಗಳ ಈ ಒಂದು ನಡತೆಯನ್ನ ಪೀಟರ್ಗೆ ಕಿಸ್ ಮಾಡಿದಾಗ AnneFrank ಅದನ್ನ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ಅವಳ ಮೇಲೆ ನಮ್ಮ ತಾಯಿ ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವಳ ಮೇಲೆ ಬೇಜಾರಿರುತ್ತೆ. ಅದನ್ನು ಕೂಡ ಅವಳು ಬರ್ದಿರ್ತಾಳೆ. ಮತ್ತೆ ಎಕ್ಸ್ಚೇಂಜ್ಡ್ ವಿತ್ ದ ವ್ಯಾನ್ ಡ್ಯಾನ್ಸ್ 17-year-old son. ಫೈನಲಿ ದ ಫ್ಲವರಿಂಗ್ ಪರ್ಸನಾಲಿಟಿ. ಫ್ಲವರಿಂಗ್ ಪರ್ಸನಾಲಿಟಿ ಅಂದ್ರೆ ಏನು, ಅರಳುತ್ತಿರುವಂತ ಒಂದು ವ್ಯಕ್ತಿತ್ವ. ಮತ್ತೆ ಈಗರ್ ಟು ಫೇಸ್ ಲೈಫ್ ವಿತ್ ಅಡಲ್ಟ್ ಕರೇಜ್ ಅಂಡ್ ಮೆಚೂರ್ ಸೆಲ್ಫ್ ಇನ್ಸೈಟ್. ಅಂದ್ರೆ ಈಗರ್ ಅಂದ್ರೆ ಕಾತರತೆ, ಜೀವನವನ್ನ ಎದುರಿಸುವಂತ ಒಂದು ಕಾತರತೆ. ಆ ಬೆಳವಣಿಗೆಯಲ್ಲಿ ನಿಮ್ಗೆಲ್ಲ ಅನುಭವ ಆಗ್ತಿರತ್ತೆ. ನೀವು SSLC ಇರ್ಬೇಕಾದ್ರೆ ಏನಾಗುತ್ತೆ, ನಿಮಗೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಒಂದು ಕಾತರತೆ ಇರುತ್ತೆ. ಕಾಲೇಜ್ ಆದ್ಮೇಲೆ ನಿಮಗೆ ಬೇರೆ ಬೇರೆ ಆಲೋಚನೆಗಳಿರುತ್ತೆ, ಧೈರ್ಯ ಇರುತ್ತೆ, ಕರೇಜ್ನೆಸ್ ಇರುತ್ತೆ. ಸೊ ಅದಕ್ಕೆ ಈ ವಯಸ್ಸಲ್ಲಿ ನೀವೇನ್ ಮನ್ಸು ಮಾಡಿದ್ರು ಸಾಧನೆ ಮಾಡ್ಬೋದು. ಜೊತೆಗೆ ಮೆಚೂರ್ ಸೆಲ್ಫ್ ಇನ್ಸೈಟ್ ಅಂತಂದ್ರೂ ಒಂಥರ ಪ್ರಬುದ್ಧವಾದಂತ ನಡವಳಿಕೆ, ಬುದ್ಧಿಶಕ್ತಿ, ಜಾಣ್ಮೆ, ಸ್ವಂತ ಅರಿವಿನಿಂದ ಜೀವನ ನಡೆಸಬೇಕು. ಈ ಅನುಭವಗಳನ್ನೆಲ್ಲ ಆಕೆ AnneFrank ಏನ್ ಮಾಡ್ತಿರ್ತಾಳೆ, ಈ ಅವ್ರ ಡೈರಿಲಿ ಬರಿತಾ ಹೋಗ್ತಿರ್ತಾಳೆ. ಆ ಡೈರಿ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. On a slip of paper, Anne wrote faked names which she intended to use in case of publication. In case ಏನಾದ್ರೂ ತಾನು ಬರ್ದಿರುವಂತ ಡೈರಿ ಪಬ್ಲಿಷ್ ಆದ್ರೆ ಫೇಕ್ ನೇಮ್ ನ ಅವಳು ಯೂಸ್ ಮಾಡಿರ್ತಾಳೆ. ಅಂದ್ರೆ ಈ ವ್ಯಾನ್ ಡ್ಯಾನ್ಸನ್, ಪೀಟರ್ ಇರ್ಬೋದು, ಮಾರ್ಗಟ್ ಇರ್ಬೋದು, AnneFrank ಇರ್ಬೋದು, ರಿಯಲ್ ನೇಮ್ ನ ಅವಳು ಯೂಸ್ ಮಾಡಿರೋದಿಲ್ಲ. ಫೇಕ್ ನೇಮ್ ಅಂದ್ರೆ ಬೇರೆ ಹೆಸರಲ್ಲಿ ಅವಳು ಬರ್ದಿರ್ತಾಳೆ ಆ ಕ್ಯಾರೆಕ್ಟರ್ಗಳ ಬಗ್ಗೆ, ಯಾಕೆಂದ್ರೆ ಅದು ಗೊತ್ತಾಗೋದು ಬೇಡ ಅಂತ ಹೇಳಿ. ಸೊ ಫಾರ್ ದ ಟೈಮ್ ದ ಡೈರಿ ವಾಸ್ ಹರ್ ಓನ್ ಸೀಕ್ರೆಟ್ ವಿಚ್ ಶಿ ವಾಂಟೆಡ್ ಟು ಕೀಪ್ ಫ್ರಮ್ ಎವ್ರಿ ಒನ್. She don't wanted to show that diary what she is writing in that diary to others. So what she did, she wanted to maintain that diary secretly without knowing anyone. So for that time the diary was her own secret which she wanted to keep from everyone, especially from the grumpy dentist with whom she had to share her tiny bedroom. ಗ್ರೂಂಪಿ ಅಂದ್ರೆ ಏನಿಲ್ಲಿ, ಗ್ರೂಂಪಿ ಅಂದ್ರೆ ಒಂಥರ ಮುಂಗೋಪ ಸ್ವಭಾವದ, ರೇಗ್ ಬೀಳುವಂತ. ಆ ಡೆಂಟಿಸ್ಟ್ ಇರ್ತಾರಲ್ಲ, ಲಾಸ್ಟಿಗೆ ಬಂದು ಜಾಯ್ನ್ ಆಗ್ತಾರಲ್ಲ, ಅವ್ರೇನಾಗಿರ್ತಾರೆ, ಒಂಥರ ಮುಂಗೋಪ ಸ್ವಭಾವ ಇರ್ತಾರೆ ಅವರು. ಸೊ ಅಂದ್ರೆ ವಯಸ್ಸಾಗಿರುತ್ತೆ, ಇವಳು ಚಿಕ್ಕ ಹುಡುಗಿ ಇರ್ತಾಳೆ, ಏನಾದ್ರೂ ಹೇಳಿದ್ರು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಈ ತರ ಮಾಡ್ತಿರ್ತಾಳೆ. ಹಾಗಾಗಿ ಆ ಡೆಂಟಿಸ್ಟ್ ಕಂಡ್ರೆ AnneFrank ಇಷ್ಟ ಆಗ್ತಿರೋದಿಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ಶಿ ವಾಂಟೆಡ್ ಟು ಮೇಂಟೈನ್ ದಟ್ ಡೈರಿ secretly without showing, especially to the grumpy dentist. ಅಂದ್ರೆ ಕೋಪ ಸ್ವಭಾವ ಇರುವಂತ ಮನುಷ್ಯ ಆ ಡೆಂಟಿಸ್ಟ್ ತೋರಿಸಬಾರ್ದು ಅಂತ ಅನ್ಕೊಂಡಿರ್ತಾಳೆ. with whom she had to share her teeny bedroom. ಬೇರೆ ದಾರಿ ಇರಲ್ಲ, ಅಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಜಾಗ ಆನೆಕ್ಸ್ ಅಲ್ಲಿ. ಆ ಕಾರಣದಿಂದ AnneFrank ಆ ಡೆಂಟಿಸ್ಟ್ಗೆ ಅವಳ ಬೆಡ್ರೂಮ್ ಅಲ್ಲಿ ಒಂದ್ ಕಡೆಗೆ ಶೇರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಬೇರೆ ವಿಧಿನೇ ಇರೋದಿಲ್ಲ. ಈ ಎಲ್ಲ ಅವಳ ತೊಳಲಾಟಗಳನ್ನ, ಬೇಜಾರುಗಳನ್ನ ಬರೀತಿರ್ತಾಳೆ. ಹಾಗಾಗಿ ತಾನು ಬರ್ದಿರುವಂತ ಡೈರಿ ಯಾರು ನೋಡ್ಬಾರ್ದು, ಎಸ್ಪೆಷಲಿ
ಆ ಕೋಪ ಸ್ವಭಾವ ಇರುವಂಥ ಡೆಂಟಿಸ್ಟ್ ನೋಡಲೇಬಾರ್ದು ಅವನಿಂದ, ಎಲ್ಲರಿಂದ ನಾನು ಇದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅವರ್ ಫಾದರ್ ಅಲೌಡ್ ಅರ್ ಟು ಪುಟ್ ಅವರ್ ಡೈರೀಸ್ ಇನ್ ಇಸ್ ಬ್ರೀಫ್ ಕೇಸ್. ಸೊ ಅವಳ ತಂದೆ ಏನು ಮಾಡಿರ್ತಾನೆ, ನೋಡು ನೀನು ಏನೇನು ಬರಿತೀಯ ಅದನ್ನೆಲ್ಲ ನೀನು ಬ್ರೀಫ್ ಕೇಸಲ್ಲಿ ಇಡು, ಯಾರು ನೋಡೋದಿಲ್ಲ ಅಂತ ಅವಕಾಶ ಮಾಡಿಕೊಟ್ಟಿರ್ತಾನೆ. ಸೊ ಅವರ್ ಫಾದರ್ ಅಲೌಡ್ ಅರ್ ಟು ಪುಟ್ ಅವರ್ ಡೈರೀಸ್ ಇನ್ ಇಸ್ ಬ್ರೀಫ್ ಕೇಸ್. He never read them until after her death. ಸೊ ಎಷ್ಟು ಆನೆಸ್ಟ್ ಇರ್ತಾನೆ ಅಂತಂದರೆ, ಇದೇ ಕಾರಣದಿಂದ ಆಕೆಗೆ ಅಂದರೆ AnneFrankಗೆ ತನ್ನ ತಂದೆ ಆಟೋ ಫ್ರಾಂಕ್ ತುಂಬ ಇಷ್ಟ ಆಗ್ತಿರ್ತಾನೆ. ಯಾಕೆಂದರೆ ಅವಳಿಗೆ ತುಂಬ ನಂಬಿಕೆ ಇರುತ್ತೆ AnneFrankಗೆ ಆಟೋ ಫ್ರಾಂಕ್ ಮೇಲೆ. ಸೊ ಅದಕ್ಕೆ ತಕ್ಕಂಗೆ ಇವ್ನು ನಡ್ಕೊಳ್ತಾನೆ. ಈ ನೆವರ್ ರೆಡ್ ದೆಮ್ ಅಂಟಿಲ್ ಆಫ್ಟರ್ ಹರ್ ಡೆತ್. ಅಂದರೆ AnneFrank ಸಾಯುವವರೆಗೂ ಕೂಡ, ಸತ್ತ ನಂತರದಲ್ಲಿ ಮಾತ್ರ ಅವನು ಆ ಡೈರಿನ ತೆಗೆದು ಓದ್ತಾನೆ, ಅದು ಬೇರೆ ದಾರಿ ಇಲ್ದೇನೆ. ಸೊ ಅದಕ್ಕೆ ಮುಂಚೆ ಅವನು ಓದಿರೋದಿಲ್ಲ. ಕರೇಜಿಯಸ್ ಲೀಡರ್. ಸೊ ಕರೇಜಿಯಸ್ ಲೀಡರ್ ಅಂತಂದ್ರೆ ಏನು? ಕರೇಜಿಯಸ್ ಲೀಡರ್. ಆನ್ August 4th, 1944, one German and 4 Dutch Nazi policemen suddenly stormed upstairs. How the secret of the annex had been revealed is not known. ಅಂದರೆ ಅವ್ರು ಆಲ್ರೆಡಿ ಏನು ಬಚ್ಚಿಟ್ಕೊಂಡಿರ್ತಾರೋ ಅವ್ರ ಆಫೀಸ್ ರೂಮಲ್ಲಿ ಅಥವಾ ಆ ಬಿಸ್ನೆಸ್ ಹೌಸಲ್ಲಿ, ಅದು ಗೊತ್ತಾಗಿರುತ್ತೆ. ಯಾಕೆ ಗೊತ್ತಾಯಿತು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಆನೆಕ್ಸ್ ಬಗ್ಗೆ ಯಾರು ಹೇಳಿದ್ರು, ಯಾರು ಆ ಸೀಕ್ರೆಟ್ನ ರಿವೀಲ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಎನಿವೆ, 1 German and 4 Dutch Nazi policemen suddenly stormed upstairs. ಆ ಮೇಲ್ಗಡೆ ಬಿಸ್ನೆಸ್ ಅಪ್ಸ್ಟೇರ್ಸ್ ಮೇಲ್ಗಡೆ ಅವ್ರು ಏನು ಸೀಕ್ರೆಟಾಗಿ ಆನೆಕ್ಸ್ ಕ್ರಿಯೇಟ್ ಮಾಡಿ ಡೆಲಿರಿಕ್ಟ್ ಒಳಗಡೆ ಇರ್ತಾರೋ ಆ ಜಾಗಕ್ಕೆ ಬರ್ತಾರೆ. ಸೊ ಅಲ್ಲೇನು ನೋಡ್ತಾರೆ, ವೇರ್ ಆರ್ ಯುವರ್ ಮನಿ ಆ್ಯಂಡ್ ಜ್ಯುವೆಲ್ಸ್. ತಕ್ಷಣ ಏನು ಮಾಡ್ತಾರೆ, ಅವರು ಕೂಗಾಡಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನಿಮ್ಮ ಹಣ ಮತ್ತು ಬಂಗಾರಗಳೆಲ್ಲ ಬಚ್ಚಿಟ್ಕೊಂಡಿದ್ರಲ್ಲ ಎಲ್ಲಿ ಅಂತ ಕೇಳ್ತಾರೆ. ವೇರ್ ಆರ್ ಯುವರ್ ಮನಿ ಆ್ಯಂಡ್ ಜ್ಯುವೆಲ್ಸ್, ದೇ ಶೌಟೆಡ್. ಮಿಸ್ಟರ್ ಫ್ರಾಂಕ್, ಮಿಸಸ್ ಫ್ರಾಂಕ್ ಆ್ಯಂಡ್ ಮಿಸಸ್ ವ್ಯಾನ್ ಡ್ಯಾನ್ ಹ್ಯಾಡ್ ಸಮ್ ಗೋಲ್ಡ್ ಆ್ಯಂಡ್ ಜ್ಯುವೆಲರಿ. ಸೊ ಮಿಸಸ್ ಫ್ರಾಂಕ್ ಮತ್ತು ಮಿಸಸ್ ವ್ಯಾನ್ ಡ್ಯಾನ್ ಏನಿದ್ದಾರೆ, ಅವರಿಬ್ಬರ ಹತ್ರ ಸ್ವಲ್ಪ ಗೋಲ್ಡು ಜ್ಯುವೆಲರಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಏನು ಮಾಡ್ತಾರೆ, ಅವರು ಕೊಡ್ತಾರೆ. ಸೊ ಇಟ್ ವಾಸ್ ಕ್ವಿಕ್ಲಿ ಡಿಸ್ಕವರ್ಡ್. ಸೊ ತಕ್ಷಣ ಗೊತ್ತಾಗುತ್ತೆ ಅವ್ರು ಎಲ್ಲಿಟ್ಟಿರ್ತಾರೆ ಏನು ಅಂತ. ಅಲ್ಲಿ ಇರೋದೇ ಚಿಕ್ಕ ಜಾಗ, ಪೊಲೀಸಿಗೆ ಅದನ್ನೇನು ಕಂಡುಹಿಡಿಯೋದು ಹೆಚ್ಚೊತ್ತಾಗೋದಿಲ್ಲ. ಬೇಗ ತಕ್ಷಣ ಅವರೇ ಕಂಡುಹಿಡಿತಾರೆ. ಸೊ ಅದನ್ನು ಕೊಡಬೇಕಾಗುತ್ತೆ. ಮಿಸಸ್ ಫ್ರಾಂಕ್ ಆ್ಯಂಡ್ ಮಿಸಸ್ ವ್ಯಾನ್ ಡ್ಯಾನ್ ಆ್ಯಡ್ ಸಮ್ ಗೋಲ್ಡ್ ಆ್ಯಂಡ್ ಜ್ಯುವೆಲರಿ. ಇಟ್ ವಾಸ್ ಕ್ವಿಕ್ಲಿ ಡಿಸ್ಕವರ್ಡ್ ಅಂದರೆ ಏನಿಲ್ಲಿ ಕಂಡುಹಿಡಿಯುವಂಥದ್ದು. ಲುಕಿಂಗ್ ರೌಂಡ್ ಫಾರ್ ಸಮಥಿಂಗ್ ಟು ಕ್ಯಾರಿ ಇಟ್ ಇನ್, one of the policemen noticed Otto Frank's briefcase. ಅಂದರೆ ಈಗ ಗೋಲ್ಡ್ ಏನಿರುತ್ತೆ, ಸಿಕ್ಕಿರುತ್ತಲ್ವ ಗೋಲ್ಡು ಮಿಸಸ್ ವ್ಯಾನ್ ಡ್ಯಾನ್ಸ್ ಮತ್ತು ಮಿಸಸ್ ಫ್ರಾಂಕ್ ಹತ್ರ, ಅದನ್ನು ಅವ್ರು ಕ್ಯಾರಿ ಮಾಡಬೇಕು. ಯಾರು? ಆ ಪೊಲೀಸ್ಮೆನ್ ತೊಗೊಂಡೋಗ್ಬೇಕಲ್ಲ, ಅದಕ್ಕೆ ಏನಾದರೂ ಒಂದು ವಸ್ತು ಬೇಕು, ಬ್ಯಾಗು, ಬ್ರೀಫ್ ಕೇಸು ಈ ಥರದ್ದು. ಸೊ ತಕ್ಷಣ ಏನು ಮಾಡ್ತಾರೆ ಅವರು, ಸುತ್ತಮುತ್ತ ಒಬ್ಬ ಪೊಲೀಸ್ಮೆನ್ ನೋಡಿದಾಗ, ದ ಪೊಲೀಸ್ಮೆನ್ ನೋಟಿಸ್ಡ್ ಆಟೋ ಫ್ರಾಂಕ್ ಬ್ರೀಫ್ ಕೇಸ್. ಆ ಆಟೋ ಫ್ರಾಂಕ್ ಬ್ರೀಫ್ ಕೇಸ್ ಇದೆಯಲ್ಲ, ಅದರೊಳಗೆ ಡೈರಿ ಇಟ್ಟಿದ್ದಾಳೆ AnneFrank, ನೆನ್ಪಿಟ್ಕೊಂಡಿರಿ. ಸೊ ಅದ್ರ ಮೇಲೆ ಕಣ್ಣು ಬೀಳುತ್ತೆ. ತಕ್ಷಣ ಏನು ಮಾಡ್ತಾನೆ, ಈ ಎಂಪ್ಟಿಡ್ ಇಟ್ ಆನ್ ಟು ದ ಫ್ಲೋರ್. ಅಂದರೆ ತಕ್ಷಣ ಏನು ಮಾಡ್ತಾನೆ, ಅದರೊಳಗಿರೋಂಥದ್ದನ್ನೆಲ್ಲ ತೆಗೆದು ಆಚೆ ಬಿಸಾಕ್ತಾನೆ. ಆ್ಯಂಡ್ ಬೇರ್ಲಿ ಗಿವಿಂಗ್ ಎ ಗ್ಲಾನ್ಸ್ ಅಟ್ ದ ನೋಟ್ಬುಕ್. ಗ್ಲಾನ್ಸ್ ಅಂದ್ರೇನು, ಸುಮ್ಮನೆ ಹಾಗೆ ಕಣ್ಣಾಯಿಸಿ ನೋಡುವಂಥದ್ದು. ಬೇರ್ಲಿ ಗಿವಿಂಗ್ ಎ ಗ್ಲಾನ್ಸ್ ಅಟ್ ದ ನೋಟ್ಬುಕ್ಸ್. ಆ ನೋಟ್ಬುಕ್ಸ್ಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೆಳಗೆ ಹಾಕಿದ್ಮೇಲೆ ಸುಮ್ಮನೆ ಹಿಂಗೆ ಒಂದ್ಸರಿ ನೋಡ್ತಾನೆ. ಅದೆಲ್ಲ ಇಂಪಾರ್ಟೆಂಟ್ ಅನ್ಸೋದಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ಸೊ ಅದನ್ನು ಬ್ರೀಫ್ ಕೇಸ್ ಖಾಲಿ ಆಗಿರೋದನ್ನು ತಗೊಳ್ತಾನೆ. ದೆನ್ ದ ಪೀಪಲ್ ಆಫ್ ದ ಅನೆಕ್ಸ್ ವರ್ ಅರೆಸ್ಟೆಡ್. ಸೊ ಇಲ್ಲಿಂದ ನಿಮ್ಗೆ ಆ್ಯಕ್ಚುಲ್ ಕತೆ ಇಲ್ಲಿಂದ ಶುರು ಆಗುತ್ತೆ. ಸೊ ಇವಾಗ ಏನಾಗಿತ್ತು, ಸಾವಿನಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು, ಹಿಟ್ಲರ್ನ ಆಕ್ರಮಣದಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು, ತಮ್ಮ ಬಿಸ್ನೆಸ್ ಹೌಸಲ್ಲೇ ಮೇಲ್ಗಡೆ ಇರುವಂಥ ಜಾಗದಲ್ಲಿ ಒಂದು ಸೀಕ್ರೆಟ್ ರೂಮಲ್ಲಿ ಅನೆಕ್ಸ್ ಅಂತ ಒಂದು ಜಾಗದಲ್ಲಿ ಅವರು ಬಚ್ಚಿಟ್ಕೊಂಡಿದ್ರು. ಆದರೆ ಈಗೇನಾಗಿದೆ, ಅದು ಸಮೋವದು ಬೇರೆ ಪೊಲೀಸಿಗೆ ಗೊತ್ತಾಗೋಗಿದೆ. ಅವ್ರು ಬಂದರು, ಇರೋ ಗೋಲ್ಡು ಜ್ಯುವೆಲ್ಸ್ ಎಲ್ಲ ತೊಗೊಂಡ್ರು, ಮತ್ತು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಕಂಟಿನ್ಯೂಯಿಂಗ್, in the beginning of September, while the Allied armies were rapidly approaching the Netherlands. So Allied armies ಏನು ಮಾಡ್ತಾರೆ, rapidly approaching the Netherlands. In the beginning of September, while the Allied armies were rapidly approaching the Netherlands, the Frank and Van Dans and the dentist were carried in cattle trucks to Auschwitz. ಅಂದರೆ
ಇನ್ನೇನು ಅಟ್ಯಾಕ್ ಆಗ್ತಿರುತ್ತೆ, ಅಲೈಡ್ ಮಿತ್ರಕೂಟಗಳಿರುವಂಥ ಸೈನ್ಯದಿಂದ ಅಟ್ಯಾಕ್ ಆಗ್ತಿರುತ್ತೆ. ಯಾವ ಕಡೆಗೆ ನೆದರ್ಲ್ಯಾಂಡ್ಸ್ ಕಡೆಗೆ ಬರ್ತಿರ್ತಾರೆ ಅವರು. ಬಟ್ ದ ಫ್ರಾಂಕ್ಸ್ ಅಂಡ್ ವ್ಯಾಂಡನ್ಸ್ ಅಂಡ್ ದ ಡೆಂಟಿಸ್ಟ್ ವರ್ ಕ್ಯಾರಿಡ್ ಇನ್ ಕ್ಯಾಟಲ್ ಟ್ರಕ್ಸ್ ಟು ಆಸ್ಟ್ವಿಟ್ಸ್. ಅಂದರೆ ಫ್ರಾಂಕ್ಸ್ ಅಂಡ್ ವ್ಯಾನ್ಸ್ಡನ್ಸ್ ಅಂಡ್ ಡೆಂಟಿಸ್ಟ್ ವರ್ ಕ್ಯಾರಿಡ್ ಇನ್ ದ ಕ್ಯಾಟಲ್ ಟ್ರಕ್. ಕ್ಯಾಟಲ್ ಟ್ರಕ್ಸ್ ಅಂದ್ರೇನು, ಎತ್ತಿನ ಗಾಡಿ ಗೊತ್ತಲ್ಲ ನಿಮಗೆ, ಆ ರೀತಿಲಿ ಕ್ಯಾಟಲ್ ಟ್ರಕ್ಸ್ ಅವ್ರನ್ನ ಆಸ್ಟ್ವಿಟ್ಸ್ಗೆ ಕರ್ಕೊಂಡು ಹೋಗ್ತಾರೆ. ದ ನಾಜಿ ಡೆತ್ ಕ್ಯಾಂಪ್ ಇನ್ ಸದರನ್ ಪೋಲೆಂಡ್. ಎಲ್ಲಿ? ಇನ್ ಸದರನ್ ಪೋಲೆಂಡ್ ಅಲ್ಲಿರುವಂಥ ಒಂದು ನಾಜಿ ಡೆತ್ ಕ್ಯಾಂಪ್ಗೆ ಯಾರ್ಯಾರನ್ನ? ಫ್ರಾಂಕ್ಸ್, ವ್ಯಾಂಡನ್ಸ್ ಅಂಡ್ ಡೆಂಟಿಸ್ಟ್ನ ಕರ್ಕೊಂಡು ಹೋಗ್ತಾರೆ. ದೇರ್ ದ ನಾಜೀಸ್ ಸೆಪರೇಟೆಡ್ ಆಟೋ ಫ್ರಾಂಕ್ ಫ್ರಮ್ ಹಿಸ್ ವೈಫ್ ಅಂಡ್ ಡಾಟರ್ಸ್ ವಿತೌಟ್ ಗಿವಿಂಗ್ ದೆಮ್ ಟೈಮ್ ಟು ಸೇ ಫಾರ್ವೆಲ್. ಅಲ್ಲಿ ಏನು ಮಾಡ್ತಾರೆ ಅವರು? ದೇರ್ ದ ನಾಜೀಸ್ ಸೆಪರೇಟೆಡ್ ಆಟೋ ಫ್ರಾಂಕ್ ಫ್ರಮ್ ಹಿಸ್ ವೈಫ್. ಆಟೋ ಫ್ರಾಂಕ್ನ ಹೆಂಡತಿ ಮತ್ತೆ ಮಕ್ಕಳಿಂದ ಅವ್ರೇನು ಮಾಡ್ತಾರೆ? ನಾಜಿ ಪೊಲೀಸು ಸೆಪರೇಟ್ ಮಾಡ್ತಾರೆ. ಇವ್ರನ್ನೇ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಇವ್ರನ್ನೇ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ವುಮೆನ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ಒಬ್ರಿಗೊಬ್ರು ದುಃಖ ತೋಡ್ಕೊಳ್ಳೋದಿಕ್ಕೆ, ತಮ್ಮ ಜೀವನ ಮುಗೀತು, ಇನ್ನೇನು ಸಾವು ಹತ್ರ ಇದೆ, ಸಾವೇ ಬಂದ್ಬಿಡುತ್ತೆ ಅಂತ ಒಬ್ಬೊಬ್ರಿಗೊಬ್ರು ತಪ್ಕೊಂಡು ಅಳೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ, ಸೆಪರೇಟ್ ಮಾಡ್ತಾರೆ. ಸೊ Mrs. Frank, Anne and Margot were marched into women's part of the camp, where Mrs. Frank died from exhaustion. ಅಂದರೆ ಏನಾಗುತ್ತೆ? ಒಂಥರ ಬಳಲಿಕೆಯಿಂದ ಮಿಸಸ್ ಫ್ರಾಂಕ್ ಏನು ತೀರೋಗ್ತಾರೆ ತಕ್ಷಣದಲ್ಲಿ. ಅವ್ರಿಗೆ ಬಳಲಿಕೆ ಆಗುತ್ತೆ, ಸುಸ್ತಾಗುತ್ತೆ, ಅವ್ರಿಗೇನಾಗುತ್ತೆ? ತಕ್ಷಣದಲ್ಲಿ ತೀರೋಗ್ತಾರೆ. ಯಾರು? ಮಿಸಸ್ ಫ್ರಾಂಕ್ ಶಿ ಡೈಡ್ ನೌ. The Vandan and the dentist too lost their lives. Vandans ಗೊತ್ತಲ್ಲ ಇಲ್ಲಿ, the Vandans and the dentist too lost their lives. ಒಬ್ರಿಬ್ರು ಕೂಡ ಜೀವನನ ಕಳ್ಕೊಳ್ತಾರೆ, ಸಾವು ಬರುತ್ತೆ ಅವರಿಗೆ, ಸತ್ತು ಹೋಗ್ತಾರೆ ಅವರು. ಎನಿವೆ, Anne proved to be a courageous leader for her small Auschwitz group. ಅನೇ ನಿಮ್ಗೆ ಗೊತ್ತಿರೋಂಗೆ ತುಂಬ ಎಮೋಷ್ನಲ್ ಗರ್ಲ್ ಆಗಿರ್ತಾಳೆ, ಆದರೂ ಕೂಡ ಅವಳು ತುಂಬ ಸ್ಟ್ರಾಂಗ್ ವಿಲ್ ಇರ್ತಾಳೆ. ಅದು ಇಲ್ಲಿ ಪ್ರೂವ್ ಆಗುತ್ತೆ ಹೆಂಗೆ ಅಂತೇಳಿ. ಸೊ ಅನೇ ಪ್ರೂವ್ ಟು ಬಿ ಎ ಕರೇಜಿಯಸ್ ಲೀಡರ್ ಆಫ್ ಅವರ್ ಸ್ಮಾಲ್ ಆಸ್ಟ್ವಿಟ್ಸ್ ಗ್ರೂಪ್. ವೆನ್ ದೆರ್ ವಾಸ್ ನಥಿಂಗ್ ಟು ಈಟ್, ಶಿ ಡೇರ್ ಟು ಗೋ ಟು ದ ಕಿಚನ್ ಟು ಆಸ್ಕ್ ಫಾರ್ ಫುಡ್. ಅಂದರೆ ಈ ಆಸ್ಟ್ವಿಟ್ಸ್ ಕ್ಯಾಂಪ್ ಏನಿದೆ, ಆ ಗ್ರೂಪ್ ಏನಿದೆ, ಅಲ್ಲಿ ಇವಳಿರ್ತಾಳೆ. ಅಲ್ಲಿ ಎಷ್ಟೋ ಜನ ಜೂಯಿಸ್ನ ಇದೇ ಥರ ಕರ್ಕೊಂಬಂದಿರ್ತಾರೆ. ಅವರಿಗೆ ತಿನ್ನೋದಕ್ಕೆ ಊಟ ಇರೋದಿಲ್ಲ, ಕುಡಿಯೋದಕ್ಕೆ ನೀರಿರೋದಿಲ್ಲ. ಅವ್ರನ್ನೆಲ್ಲ ನೋಡಿ ತುಂಬ ಕನಿಕರ ಬರುತ್ತೆ ನಮ್ಮ ಅನ್ನೆಗೆ. ಅವಾಗ ಏನು ಮಾಡ್ತಾಳೆ ಅನ್ನೆ? ಧೈರ್ಯದಿಂದ, ಸಾವು ಹತ್ರ ಇದೆ ಅಂತ ಗೊತ್ತಿದ್ರು ಕೂಡ, ಜೀವನ ಹತಾಶೆಯಿಂದ ಮುಳುಗೋಗಿದ್ರು ಕೂಡ, ಅವಳು ಅದನ್ನೆಲ್ಲ ಮೀರಿ ಕೂಡ ಧೈರ್ಯದಿಂದ ಏನು ಮಾಡ್ತಾಳೆ ಅವಳು? ಅಲ್ಲಿ ಹೋಗಿ ಕಿಚನ್ಗೆ ಹೋಗಿ ಶಿ ಆಸ್ಕ್ ಫಾರ್ ಫುಡ್. ಆ ಮಕ್ಕಳಿಗೆಲ್ಲ ಊಟ ಕೊಡಿ ಅಂತೇಳಿ ಅವಳು ಕೇಳೋಷ್ಟು ಧೈರ್ಯತನ ಮಾಡ್ತಾರೆ. ಸೊ ಇದು ನಮಗೆ ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾವು ಮುಂದಿದೆ, ಜೀವನ. ತಂದೆ ಇಲ್ಲ, ತಾಯಿ ಸತ್ತೋಗಿದ್ದಾಳೆ, ಅಕ್ಕ ಜೊತೆಲಿದ್ದಾಳೆ, ತಂದೆ ಅತ್ಯಂತ ಪ್ರೀತಿಯ ತಂದೆ ಏನಾದ ಅಂತ ಗೊತ್ತಿಲ್ಲ, ಸತ್ತೇ ಹೋಗಿದ್ದಾನೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೂ ಕೂಡ ಅವಳು ಬೇರೆಯವ್ರಿಗೋಸ್ಕರ ಆ ಸಮಯದಲ್ಲಿ ಅವಳು ಏನ್ ಮಾಡ್ತಾಳೆ? ಕೊರೇಜಿಯಸ್ ಆಗಿ ಶಿ ಗೋ ಟು ಆಸ್ಕ್ ಫಾರ್ ಫುಡ್ ಅಂಡ್ ಶಿ ಕಾನ್ಸ್ಟೆಂಟ್ಲಿ ಟೋಲ್ಡ್ ಮಾರ್ಗೋಟ್ ನೆವರ್ ಟು ಗಿವ್ ಇನ್. ಹೇಳ್ತಾಳೆ ನೋಡಿ, ಎಂಥ ಸಂದರ್ಭ ಬಂದ್ಬಿಟ್ಟು ನಾವು ಗಿವ್ ಇನ್ ಮಾಡಬಾರ್ದು, ಅಂದರೆ ಸೋಲ್ಬಾರ್ದು, ಒಪ್ಕೊಳ್ಬಾರ್ದು ಅನ್ನೋ ಅರ್ಥ. ನೋಡಿ ಅವ್ರ ಪರಿಸ್ಥಿತಿ ಹೆಂಗಿದೆ, ತಂದೆ ಎಲ್ಲೋ ಹೋಗಿದ್ದಾರೆ, ತಾಯಿ ತೀರೋಗಿದ್ದಾರೆ, ತಾವಿನ್ನೇನು ಸತ್ತೋಗ್ತೀವಿ ಅನ್ನೋದಿರುತ್ತೆ. ಅಂಥ ಟೈಮಲ್ಲಿ ಅವಳು ನಿರಾಶೆಯಿಂದ ಇರ್ದೇನೆ ಅವಳು ಏನು ಮಾಡ್ತಾಳೆ? ಧೈರ್ಯದಿಂದ, ಅವಳು ಸಾಹಸದಿಂದ ಕಿಚನ್ಗೆ ಹೋಗಿ ಮಕ್ಕಳಿಗೆ ಊಟ ಕೇಳ್ತಾಳೆ. ಸೊ ಒನ್ಸ್ ಶಿ ಪಾಸ್ಡ್ ಹಂಡ್ರೆಡ್ಸ್ ಆಫ್ Hungarian Jewish children who were standing naked in freezing rain waiting to be led to the gas chambers. ಅಂದರೆ ಈ ರೀತಿ ಅವಳು ಹೋಗ್ಬೇಕಾದ್ರೆ ಎಷ್ಟೊಂದು ಜನ, ಸಾವಿರಾರು ಜನ, ಲಕ್ಷಾಂತರ ಜೀವಿಸ್ನ ಇದೇ ಥರ ಕರ್ಕೊಂಡು ಹೋಗ್ತಿರ್ತಾರೆ. ಆ ಥರ ಇವಳು ಹೋಗ್ಬೇಕಾದ್ರೆ ಹಂಡ್ರೆಡ್ಸ್ ಆಫ್ ಹಂಗೇರಿಯನ್ ಜೀವಿಸ್ ಚಿಲ್ಡ್ರನ್ ಇವಳು ನೋಡ್ತಾಳೆ. ಹೂ ವರ್ ಸ್ಟ್ಯಾಂಡಿಂಗ್ ನೇಕೆಡ್, ಅಂದರೆ ಬೆತ್ತಲೆಯಾಗಿ, ಅವ್ರಿಗೆ ಬಟ್ಟೆ ಇಲ್ಲ, ಏನೂ ಇಲ್ಲ. ಆ ಕೋಲ್ಡ್ ತುಂಬ ಫ್ರೀಸಿಂಗ್ ರೈನ್, ಅಂದರೆ ಆ ಮಳೆ ಹೆಂಗ್ ಬರ್ತಿದೆ ಅಂತಂದ್ರೆ ಅವ್ರ ಮೈ ಎಲ್ಲ ಗಡುಸಾಗಿ ಗಟ್ಟಿಯಾಗಿ ಹೋಗಿದೆ ಅಂತೆ. ಆ ರೀತಿ ನಿಂತಿದ್ದಾರೆ. ವೇಟಿಂಗ್ ಟು ಬಿ ಲೆಟ್ ಟು ದ ಗ್ಯಾಸ್ ಚೇಂಬರ್. ಗ್ಯಾಸ್ ಚೇಂಬರ್ ಅಂತಂದ್ರೆ ಗೊತ್ತಲ್ಲ, ಆ ಗ್ಯಾಸ್ ಚೇಂಬರ್ಗೆ ತಗೊಂಡೋಗಿ ಹಾಕ್ಬಿಟ್ಟು ಏನು ಮಾಡ್ತಿದ್ರು ಈ ಜ್ಯೂಸ್ ಜನನೆಲ್ಲ
ಹಿಟ್ಲರು ಸಾಯಿಸ್ಬಿಡ್ತಿದ್ದ. ಅಂದರೆ ನಾಜಿ ಪೊಲೀಸು ಹಿಟ್ಲರ್ ಗೈಡೆನ್ಸ್ ಮೇಲೆ ಅವ್ರನ್ನ ನಾಶ ಮಾಡ್ತಿದ್ರು, ಸಾಯಿಸ್ತಿದ್ರು. ಆ ಚೇಂಬರ್ಸಲ್ಲಿ ಗ್ಯಾಸ್ ರಿಲೀಸ್ ಮಾಡಿಬಿಟ್ಟು ಉಸಿರುಗಟ್ಟಿಸಿ ಸಾಯಿಸ್ತಿದ್ರು. ಅನೇಬಲ್ ಟು ಗ್ರಾಸ್ಪ್ ದ ಹಾರರ್ಸ್ ಇನ್ಫ್ಲಿಕ್ಟೆಡ್ ಅಪಾನ್ ದೆಮ್ ಇನ್ ದ ವರ್ಡ್ ಆಫ್ ಅಡಲ್ಟ್ಸ್. ಅದು ಅಂದರೆ ಆ ಮಕ್ಕಳಿಗೆ ಗೊತ್ತಿರಲಿಲ್ಲ ನಮ್ಮ ಮೇಲೆ ಎಂಥ ಒಂದು ದ್ರೋಹ ಆಗ್ತಿದೆ, ಅನ್ಯಾಯ ಆಗ್ತಿದೆ ನಮಗೆ ಅಂತ ಗ್ರಾಸ್ಪ್ ಮಾಡ್ಕೊಳಕ್ಕಾಗ್ತಿಲ್ಲ. ಆ ಒಂದು ಏನು ಕ್ರೂರತೆಯನ್ನು, ಅವ್ರ ಮೇಲೆ ಆಗ್ತಿರುವಂಥ ಒಂದು ದೌರ್ಜನ್ಯ, ಅನ್ಯಾಯನ ಈ ಪ್ರಪಂಚದ ಅಂದರೆ ಅಡಲ್ಟ್ ಪ್ರಬುದ್ಧತೆ ಇರುವಂಥ, ಬೆಳೀತಿರುವಂಥ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಆಗ್ತಿರುವಂಥ ಒಂದು ದೌರ್ಜನ್ಯ, ಅನ್ಯಾಯ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಆ ರೀತಿಯಾಗಿ ಅವ್ರು ನಿಂತ್ಕೊಂಡಿದ್ದಾಗ ಅವಳು ಏನು ಮಾಡ್ತಾಳೆ, ಆ ಮಕ್ಕಳಿಗಾಗಿ ಊಟ ಕೇಳೋಕ್ಕೆ ಕಿಚನ್ಗೆ ಧೈರ್ಯದಿಂದ ಹೋಗ್ತಾಳೆ. ಅವ್ರ ಅಕ್ಕಂಗೆ ಹೇಳ್ತಾಳೆ ಅವಳು, ಓ ಲುಕ್ ದೆರ್ ಐಸ್, ಶಿ ವಿಸ್ಪರ್ಡ್. ನೋಡು ಅವ್ರ ಕಣ್ಗಳು ನೋಡು ಹೆಂಗಿದೆ, ಎಷ್ಟು ಕಣ್ಣೀರು ಹಾಕೊಂಡಿದ್ದಾರೆ, ಅಳ್ತಿದ್ದಾರೆ, ನೋವು ತುಂಬಿದೆ, ಅವ್ರ ತಂದೆ ತಾಯಿಗಳು ಎಲ್ಲಿದ್ದಾರೋ ಏನು, ಈ ಥರ ಎಲ್ಲ ಭಾವನೆಗಳು ತುಂಬಿರ್ತವೆ ಆಕೆಯ ಒಂದು ಮಾತಲ್ಲಿ, ವಿಸ್ಪರಿಂಗಲ್ಲಿ. ಸೊ ಶಿ ವಿಸ್ಪರ್ಡ್. ಲೇಟರ್ ಇನ್ ದ ಆಟೋಮನ್ she and her sister were transported to another camp, Belsen, between Berlin and Hamburg. So between Berlin and Hamburg. Between Berlin and Hamburg, where Hamburg, a close friend saw her there, cold and hungry, her head shaved and her skeleton-like form draped in the coarse, shapeless striped garb of the concentration camp. Concentration camp ಅಂದರೆ ಏನು ಅಂತ ನಿಮ್ಗೆ ಗೊತ್ತು. ಸೊ ನಂತರದಲ್ಲಿ ಏನಾಗುತ್ತೆ, AnneFrank ಮತ್ತು ಅವಳ ಮಾರ್ಗಟ್, ಅವಳ ಸಿಸ್ಟರ್ನ ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಒಂದು ಅನದರ್ ಕ್ಯಾಂಪ್, ಬೇರೆ ಕ್ಯಾಂಪ್ಗೆ. ಎಲ್ಲಿ ಅದು, ಬೆಲ್ಸೆನ್ನಲ್ಲಿ. ಬಿಟ್ವೀನ್, ಅದೆಲ್ಲಿ ಬರುತ್ತೆ, ಬಿಟ್ವೀನ್ ಬರ್ಲಿನ್ ಆ್ಯಂಡ್ ಹ್ಯಾಂಬರ್ಗ್, ಏನೋ ನಾರ್ದರ್ನ್ ಜರ್ಮನಿಲಿರುವಂಥ ಸಿಟಿ ಹ್ಯಾಂಬರ್ಗ್. ಸೊ ಎ ಕ್ಲೋಸ್ ಫ್ರೆಂಡ್ ಸಾ ಆರ್ ದೇರ್. ಸೊ AnneFrank ಕ್ಲೋಸ್ ಫ್ರೆಂಡು ಅಕಸ್ಮಾತಾಗಿ ಅವಳನ್ನ ನೋಡ್ತಾಳೆ. ಯಾರು ನೋಡ್ತಾಳೆ, AnneFrank ನೋಡ್ತಾಳೆ. ಇಲ್ಲಿ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ, ಇದನ್ನ ನೆನ್ಪಿಟ್ಕೊಂಡಿರಿ. ಯಾವ ಸ್ಥಿತಿಲಿದ್ಲು ಅವಳು ಅಂತೇಳಿ, ಒಂಥರ ದಾರುಣ ಸ್ಥಿತಿಲಿ ಇರ್ತಾಳೆ ಯಾರು, AnneFrank. ಯಾವ ರೀತಿ ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ ಯಾವ ರೀತಿ ಇದ್ದು AnneFrank ಅಂತ. ಕೋಲ್ಡ್ ಆ್ಯಂಡ್ ಹಂಗ್ರಿ, ತುಂಬ ಚಳಿ ಆಗ್ತಿರುತ್ತೆ. ಹಂಗ್ರಿ ಅಂದರೆ ಹಸುವಿನಿಂದ ಸೊರ್ಗೋಗಿರ್ತಾಳೆ. ಆ್ಯಂಡ್ ರೆಡ್ ಶೇವ್ಡ್, ಆಕೆ ತಲೆನ ಏನು ಮಾಡಿದ್ದಾರೆ, ತಲೆ ಕೂದಲನ್ನ ಏನು ಮಾಡಿದ್ದಾರೆ, ಶೇವ್ ಮಾಡಿರ್ತಾರೆ. ಆ್ಯಂಡ್ ಆರ್ ಸ್ಕೆಲೆಟನ್ ಲೈಕ್ ಫಾರ್ಮ್ ಡ್ರಾಪ್ಡ್ ಇನ್ ದ ಕೋರ್ಸ್, ಅಂದರೆ ಆ ಒಂದು ದೇಹ ಏನಿದೆ, ಮೂಳೆ ಮಾಂಸಗಳಿಲ್ದೇನೆ ಬರೀ ಮೂಳೆ ಇದೆ, ಹಸಿವು, ಊಟ ಏನೂ ಇಲ್ಲ. ಸೊ ಹಾಗಾಗಿ ಸ್ಕೆಲೆಟನ್ ಥರ, ಒಂಥರ ಅಸ್ಥಿಪಂಜರ ಥರ ಕಾಣ್ತಿರುವಂಥ ದೇಹಕ್ಕೆ ಒಂದು ಕೋರ್ಸ್ ಆದಂಥ, ಒರಟಾದಂಥ, ಶೇಪ್ಲೆಸ್, ಯಾವುದೇ ಒಂದು ಆಕಾರ ಇಲ್ದಿರುವಂಥ ಒಂದು ಬಟ್ಟೆನ, ಸ್ಟ್ರೈಪ್ಡ್ ಆಗಿರುವಂಥ ಒಂದು ಹೊದಿಕೆನ, ಬಟ್ಟೆನ ಅವಳು ಒದ್ಕೊಂಡಿದ್ದಾಳಂತೆ. ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್. ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಅಂತ ಕೆಲವು ಬಟ್ಟೆಗಳನ್ನು ಕೊಟ್ಟಿರ್ತಾರೆ, ಆ ಬಟ್ಟೆನ ಅವಳು ಒದ್ದುಕೊಂಡು ಇರ್ತಾಳಂತೆ. ಯಾವ ರೀತಿ ಇರ್ದವಳು, ಕೋಲ್ಡ್ ಆ್ಯಂಡ್ ಹಂಗ್ರಿ, ರೆಡ್ ಶೇವ್ಡ್ ಆ್ಯಂಡ್ ಅರ್ ಸ್ಕೆಲೆಟನ್ ಲೈಕ್ ಫಾರ್ಮ್ ಡ್ರಾಪ್ಡ್ ಇನ್ ದ ಕೋರ್ಸ್ ಶೇಪ್ಲೆಸ್ ಸ್ಟ್ರೈಪ್ಡ್ ಗ್ರಾಬ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್. ಶಿ ವಾಸ್ ಪಿಟಿಫುಲ್ ವೀಕ್. ತುಂಬ ಕರುಣಾಜನಕ ಆಗುತ್ತೆ ಆಕೆ ನೋಡಿದ್ರೆ, ತುಂಬ ವೀಕ್ ಆಗೋಗಿದ್ದು. ಅರ್ ಬಾಡಿ ರೇಕ್ಡ್ ಬೈ ಟೈಫಾಯ್ಡ್, ಅಂದರೆ ಆ ಟೈಫಾಯ್ಡ್ ರೋಗದಿಂದ ಏನಾಗಿದೆ, ಆಕೆ ದೇಹ ಏನಾಗಿದೆ, ಒಂಥರ ವಿಪರೀತ ನೋವುಗಳಿಂದ ನಲುಗಿ ಹೋಗಿರುತ್ತೆ. ಶಿ ಡೈಡ್ ಅರ್ಲಿ ಇನ್ ಮಾರ್ಚ್ 1945. ಸೊ AnneFrank died early in March 1945. A few days after Margot. ನಂತರದಲ್ಲಿ ಮಾರ್ಗೋಟು ತೀರೋಗ್ತಾಳೆ. Both were buried in a mass grave. ಅಂದರೆ ಈ ಸಂಪೂರ್ಣವಾಗಿ ಜೂಯಿಷ್ನೆಲ್ಲ ಸಾಯಿಸ್ತಿರ್ತಾರೆ, ಅವ್ರನ್ನೆಲ್ಲ ತೊಗೊಂಡು ಒಂದು ಕಡೆಗೆ ತೊಗೊಂಡೋಗಿ ಏನು ಮಾಡ್ತಿರ್ತಾರೆ, ಸಮಾಧಿ ಮಾಡ್ತಿರ್ತಾರೆ. ಸೊ ಅಲ್ಲಿ ಅವ್ರನ್ನ ಸಮಾಧಿ ಮಾಡಿಬಿಡ್ತಾರೆ. ಸೊ ನೋಡಿ, ಒಬ್ಬಳು ತುಂಬ ಕನಸುಗಳನ್ನು ಇಟ್ಕೊಂಡಿದ್ದಂಥ, ಬದುಕಿನ ಬಗ್ಗೆ ಆಸೆ ಇಟ್ಕೊಂಡಿದ್ದಂಥ, ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಂತಹ, ಉತ್ಸಾಹದಿಂದ ತುಂಬಿದ್ದಂತಹ ಈ ಮಗು, 13 ವರ್ಷದ ಮಗು AnneFrank ಅನುಭವಿಸಿದಂಥ ನೋವು ನೋಡಿ ಹೆಂಗಿದೆ. ಕೊನೆಗೆ ಆಕೆ ಕೇವಲ ಜೀವಿಷ್ ಆಗಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನ ಫ್ಯಾಮಿಲಿನೆಲ್ಲ ಸಾಯಿಸ್ತಾರೆ, AnneFrank ಬಿಟ್ಟು. AnneFrank ಎಸ್ಕೇಪ್ ಆಗ್ತಾರೆ, ಅದನ್ನ ಆಮೇಲೆ ಹೇಳ್ತೀನಿ ನಾನು. ಸೊ ಇಂಥ ಒಂದು ಪರಿಸ್ಥಿತಿ ಇತ್ತು ನಮ್ಮ
ಇತಿಹಾಸದಲ್ಲಿ ಘಟಿಸಿ ಹೋಗಿದೆ. ಅಡಲ್ಫ್ ಹಿಟ್ಲರ್ ಡಿಕ್ಟೇಟರ್ ಆಗಿದ್ದಾಗ, ಅಂದರೆ ಸರ್ವಾಧಿಕಾರಿಯಾಗಿದ್ದಾಗ ಜೂಯಿಷ್ ವಿರುದ್ಧ ಈ ರೀತಿ ಎಲ್ಲ ಅನ್ಯಾಯಗಳನ್ನು ಮಾಡಿದ್ದಾನೆ. ಹಾಗಾಗಿ ನಾವು ಮಾನವ ಜನಾಂಗ ಯಾವುದೇ ಇರ್ಬೋದು, ಅದನ್ನು ನಾವು ಗೌರವಿಸ್ಬೇಕು. ಪ್ರತಿಯೊಬ್ಬರಿಗೂ ಜೀವನ ಮಾಡುವಂಥ ಒಂದು ಹಕ್ಕಿದೆ. ಯಾರನ್ನ ತ್ಯಜಿಸಬಾರ್ದು, ಕೀಳಾಗಿ ಕಾಣಬಾರ್ದು. ಯಾರೂ ಮೇಳಲ್ಲ, ಯಾವುದೇ ಒಂದು ಧರ್ಮನೂ ಮೇಲಲ್ಲ, ಯಾವುದೇ ಒಂದು ಧರ್ಮನೂ ಕೀಳಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಇಷ್ಟೆಲ್ಲ ಕನಸು ಆಸೆಗಳು ಒತ್ಕೊಂಡಿದ್ದಂಥ ಆ ಮಗು ಬರೆದಿಟ್ಟೋಗಿರುವಂಥ ಈ ಡೈರಿ ಮುಖಾಂತರ ನಮಗೆ ಅವಳ ಎಲ್ಲ ಜೀವನಗಾಥೆ ಮತ್ತು ಆ ಸಮಯದಲ್ಲಿ ನಡೆದಂಥ ಘಟನೆಗಳು ನಮಗೆ ಗೊತ್ತಾಗ್ತವೆ. ಬಹುಶಃ ಇದನ್ನು ಬರೆದಿಟ್ಟಿರಲಿಲ್ಲ ಅಂತಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಅನ್ಸುತ್ತೆ ನಮಗೆ. ಇದೆಲ್ಲ ಗೊತ್ತಾಗ್ತಿದ್ರು ಕೂಡ ವ್ಯಕ್ತಿಗತವಾಗಿ ಅವರು ಅನುಭವಿಸಿದಂಥ ನೋವುಗಳು ನಮಗೆ ತಿಳಿದಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸೊ ಎನಿವೆ, she died early in March 1945. A few days after Margot, both were buried in a mass grave. So in Auschwitz, AnneFrank had managed somehow to stay alive. Somehow ಅವನು ಹೇಗೆ ಬದುಕ್ತಾ ಅಂತ ಗೊತ್ತಿಲ್ಲ. ಸೊ ಅವ್ನು ಬದುಕಿರ್ತಾನೆ, ಸತ್ತೋಗಿರೋದಿಲ್ಲ. He was freed early in 1945. ನೋಡಿ, ಅವನ ಮಗಳು ಸತ್ತೋಗಿದ್ದಳಲ್ಲಿ ಅರ್ಲಿ ಮಾರ್ಚಲ್ಲಿ. ಅದೇ ಸಮಯದಲ್ಲಿ ಇವನು ಕೂಡ ರಿಲೀಸ್ ಆಗಿರ್ತಾನೆ. ಯಾರಿಂದ? ಬೈ ರಷ್ಯನ್ಸ್ ಇಂದ. ಅಂಡ್ ಇನ್ ದ ಸಮ್ಮರ್ he arrived back in the liberated Amsterdam. ಅಷ್ಟೊತ್ತಿಗೆ ಏನಾಗಿರುತ್ತೆ, ಈ ಅಲೈಡ್ ಆರ್ಮೀಸ್ ಎಲ್ಲ ಬಂದು ಅಟ್ಯಾಕ್ ಮಾಡಿರ್ತಾರೆ. ಸೊ ನೆದರ್ಲ್ಯಾಂಡಲ್ಲಿ ಆಮ್ಸ್ಟರ್ಡಾಮ್ ಏನಾಗುತ್ತೆ, ಲಿಬ್ರೇಟ್ ಆಗಿರುತ್ತೆ. ಅಲ್ಲಿ ಯಾರು ಕಂಟ್ರೋಲ್ ಇರೋದಿಲ್ಲ. ಸೊ there where he met the friend. A friend had told him that his wife had died. AnneFrank, ನಿನ್ನ ಹೆಂಡತಿ ಇಲ್ಲ, ಇವಾಗ ತೀರೋಗ್ಬಿಟ್ಲು ಅಂತ ಹೇಳ್ತಾನೆ. ಬಟ್ he kept on hoping that Anne and Margot would return. ಹೆಂಡತಿ ತೀರೋಗ್ಬಿಟ್ಲು, ಆದರೆ ಮಿಸಸ್ ಫ್ರಾಂಕ್ ಮೇ ಬಿ ಡೈಡ್. ಶಿ ಡೈಡ್ ಎನಿವೆ. ಬಟ್ ಹೋಪ್ ಇಟ್ಕೊ ನೀನು, ಅನೆ ಮತ್ತೆ ಮಾರ್ಗೋಟ್ ವಾಪಸ್ ಬರ್ಬೋದು ಅಂತ ಒಂದು ಹೋಪ್ ಹೇಳಿರ್ತಾನೆ. ಆಫ್ಟರ್ 6 weeks of waiting, he met someone who had to tell him that both had perished. ಸೊ ಒಂದು ಆರು ವಾರ ಅವನು ವೆಯ್ಟ್ ಮಾಡ್ತಾನೆ, ನನ್ನ ಮಕ್ಕಳು ಬರ್ಬೋದು, ಎಲ್ಲೋ ಬದುಕಿದ್ದಾರೆ ಅಂತ ಹೇಳಿ. ಬಟ್ ಸಾಧ್ಯನೇ ಇಲ್ಲ. ಅದು ಬೇರೊಬ್ಬರಿಂದ, ಯಾರು ಇದಕ್ಕೆ ಸಾಕ್ಷಿಯಾಗಿದ್ರು ಅವರಿಂದ ಗೊತ್ತಾಗುತ್ತೆ ಅವನಿಗೆ, ತನ್ನಿಬ್ರು ಮಕ್ಕಳು ಸತ್ತೋದ್ರು ಅಂತೇಳಿ, ಪೆರಿಸ್ಟ್ ಆಗೋದ್ರು, ನಾಶ ಆಗೋದ್ರು. ಈ ಒಂದು ಮಾನವ ಜನಾಂಗದ ರೇಸಿಸಮ್ ಇಂದ ಅಂತೇಳಿ ಗೊತ್ತಾಗುತ್ತೆ ಅವನಿಗೆ. ಸೊ ಇಟ್ ವಾಸ್ ಒನ್ಲಿ ದೆನ್ ದಟ್ ಮೇಪ್ his former typist handed him Anne's diary. ನೋಡಿ, ಈ ಮೇಪ್ ಇದ್ಲಲ್ಲ, ಆ ಡೈರಿ ಎತ್ತಿಟ್ಕೊಂಡಿದ್ಲಲ್ಲ, ಮುಂದೆ ಗೊತ್ತಾಗುತ್ತೆ ನಮಗೆ. ಆ ಡೈರಿ ಎತ್ತಿಟ್ಕೊಂಡಿರ್ತಾಳೆ, ಅವಳೇನು ಮಾಡ್ತಾಳೆ, AnneFrank ಮತ್ತು ಮಾರ್ಗಟ್ ಬರಲ್ಲ, ತೀರೋದ್ರು ಅಂತ ಗೊತ್ತಾದ್ಮೇಲೆ ಅವಳೇನು ಮಾಡ್ತಾಳೆ, ಆ ಟೈಪಿಸ್ಟ್ ಇದ್ದಳ ಮೇಪ್, ಅವಳೇನು ಮಾಡ್ತಾಳೆ, ಇವನಿಗೆ AnneFrankಗೆ ಅವನ ಮಗಳು ಅನ್ನೆಸ್ ಡೈರೀಸ್ನ ವಾಪಸ್ ಕೊಡ್ತಾಳೆ. handed him Anne's diaries. It was only then that Mape, his former typist,